awesome people, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಆಫ್ಟರ್ ಮೆನಿ ಮಂತ್ಸ್ ಅಂತಲೇ ಹೇಳ್ಬೋದು ಮೋಟೋ ವ್ಲಾಗ್ ಮಾಡ್ತಾ ಇರೋದು. ಸೊ ಇವತ್ತು ವ್ಯಾಕ್ಸಿನೇಷನ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ರೀಸೆಂಟಾಗಿ ಈಗ ವ್ಯಾಕ್ಸಿನೇಷನ್ ಸ್ಲಾಟ್ ಬುಕ್ಕಿಂಗ್ ಬಗ್ಗೆ ಒಂದು ವ್ಲಾಗ್ ಮಾಡಿದ್ನಲ್ವ. ಸೊ ಅದ್ರ ಮೇಲೆ ಭಾಳಷ್ಟು ಜನ ಕಮೆಂಟ್ಸ್ ಮಾಡಿದ್ರಿ ಆ್ಯಂಡ್ ದೆನ್ ರಿಪ್ಲೈ ಮಾಡಿದ್ರಿ. ಹಾಗೆ ಸುಶ್ವಿನ್ ಗೌಡ ಅಂತ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿದರು. ಸೊ ಅವರೇ ಇವತ್ತು ಬೆಳಿಗ್ಗೆ ಹೋಗಿ ಅಲ್ಲಿಗೆ ಒಂದು ಸ್ಲಾಟ್ ತೊಗೊಂಡು ನನಗೆ ಪಿಂಗ್ ಮಾಡಿದ್ರು, ಯು ಕ್ಯಾನ್ ಕಮ್ ಆ್ಯಂಡ್ ಹ್ಯಾವ್ ದ ವ್ಯಾಕ್ಸಿನ್ ಅಂತ. ಸೊ ಅಲ್ಲಿಗೆ ಈಗ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ಗೆ ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಕೊಟ್ಟಿರೋ ಪಾಸ್ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ವ್ಯಾಕ್ಸಿನೇಷನ್ ಮಾಡ್ಕೊಂಡು ಹೋಗೋಣ. ಸೊ ಜಾಸ್ತಿ ದಿನ ಆಗಿತ್ತು ಬೈಕ್ ತೆಗೆದು. ಆ್ಯಂಡ್ ದೆನ್ ಟೈರ್ ಪ್ರೆಷರ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಪೆಟ್ರೋಲ್ ಬಂಕ್ಸ್ ಓಪನ್ ಮಾಡಿರ್ತಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಸೊ ಫಸ್ಟ್ಗೆ ಇವನ್ ಪೆಟ್ರೋಲ್ ಸಹ ಹಾಕ್ಸ್ಬೇಕು. ಸೊ ಫಸ್ಟ್ಗೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ಆ್ಯಂಡ್ ದೆನ್ ಟೈರ್ ಪ್ರೆಷರ್ ಚೆಕ್ ಮಾಡಿಸ್ಬಿಟ್ಟು ಲೆಟ್ಸ್ ಪ್ರೊಸೀಡ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಗೊತ್ತಿಲ್ಲ ಪೊಲೀಸ್ ಅವರು ತಡೀತಾರೋ ಏನು ಕತೆ ಅಂತ. ಪಾಸ್ ಅಂತೂ ಇದೆ, ಬಟ್ ಹಾರ್ಡ್ ಕಾಪಿ ಇಲ್ಲ. ಅವರು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿರೋದಿದೆ. ಐ ಥಿಂಕ್ ಐ ಕ್ಯಾನ್ ಮ್ಯಾನೇಜ್ ವಿತ್ ದಟ್. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಈಗಿನ ಒಬ್ಬರು ಚೆಕ್ ಮಾಡ್ತಾಯಿದ್ರು ಅಲ್ಲಿ, ಬಟ್ ನಿಲ್ಲಿಸಲಿಲ್ಲ. ಕ್ಯಾಮ್ರಾ ನೋಡಿ ನಿಲ್ಲಿಸಲಿಲ್ಲ ಏನೋ ಗೊತ್ತಿಲ್ಲ. ಬೆಟರ್ ಸ್ವಲ್ಪ ಸ್ಪಾಟ್ಸ್ ಹತ್ರ ಆನ್ ಮಾಡ್ಕೊಂಡಿರ್ತೀನಿ ಕ್ಯಾಮ್ರಾ, ಸೊ ದ್ಯಾಟ್ ಕ್ಯಾಪ್ಚರ್ ಮಾಡ್ಬೋದು. ಇಲ್ಲೇನು ಗುರು ಇಷ್ಟೊಂದು ಜನ ನಿಂತವ್ರೆ, ಏನಿದು ವ್ಯಾಕ್ಸಿನ್ಗೆ ಏನು ಕತೆ? ಫುಡ್ ಸಪ್ಲೈ ಮಾಡ್ತಾಯಿದ್ದಾರೆ, ವೆರಿ ಗುಡ್. ಭಾಳ ದಿನಗಳಾಗ್ಬಿಟ್ಟಿತ್ತು ರೋಡಲ್ಲೆಲ್ಲ ಅಡ್ಡಾಡಿ, ಏನಿದೆ ಏನು ಪರಿಸ್ಥಿತಿ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಗುಡ್ ಟು ರೈಡ್ ದ ಬೈಕ್ ಆಫ್ಟರ್ ಮೆನಿ ಡೇಸ್. ಪೆಟ್ರೋಲ್ ಬಂಕು ಇದ್ದೇ, ಎಸ್. ಸೊ ಈಗ ನಾನು ಹೋಗಬೇಕಾಗಿರೋದು ಜಯನಗರ ಹತ್ರ. ಸೊ 14 ಕಿಲೋಮೀಟರ್ಸ್ ಇದೆ. ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂದ್ಕೊಂಡೆ ಬಂದಿದ್ದೀನಿ, ಬಟ್ ಸ್ಟಿಲ್ ಅಲ್ಲಲ್ಲಲ್ಲೂ ಅಡ್ಡಾಡ್ತಾನೆ ಇದ್ದಾವೆ ಗಾಡಿಗಳೇನೋ. ನೋಡೋಣ ಎಷ್ಟು ಬೇಗ ಆದರೆ ಅಷ್ಟು ಬೇಗ ರೀಚ್ ಆಗೋಣ. ಕೊನೆಗೂ ಈ ರೋಡ್ಗೆ ಒಂದು ಸ್ವಲ್ಪ ಮುಕ್ತಿ ಸಿಕ್ಕಿದೆ, ಸಿಮೆಂಟ್ ರೋಡ್ ಹಾಕಿ ವೈಟ್ ಟಾಪಿಂಗ್ ಆಗಿ. ಮೇನ್ ಜಂಕ್ಷನಲ್ಲಿ ಟ್ರಾಫಿಕ್ ಇದ್ದೇ ಇದೆ. ಯಾವ ಲಾಕ್ಡೌನ್ ಇದ್ದರೂ ಅಷ್ಟೇ ಅಡ್ಡಾಡ್ತಾ ಇರ್ತಾರೆ. What a beautiful road. Thatchelama Temple Road ಅಲ್ಲ, ಅದು ಪಟ್ಟಾಳಮ್ಮ ಟೆಂಪಲ್ ರೋಡ್. ಸಖತ್ತಾಗಿರುತ್ತೆ ಮಾತ್ರ ಗೂಗಲ್ ಮ್ಯಾಪಲ್ಲಿ ಕೇಳಿಸ್ಕೊಳ್ಳೋದು. ಕೆಂಜೇರಿ ಮೇನ್ ರೋಡ್, ಮೆಗಾಡಿ ಮೇನ್ ರೋಡ್, ಈಗ ಪಟ್ಟಾಳಮ್ಮ ಮೇನ್ ರೋಡ್. ಆಲ್ಮೋಸ್ಟ್ ನಿಯರ್ ಬೈ ಇದ್ದೀನಿ, ಇನ್ನೊಂದು 200 ಮೀಟರ್ಸ್ ಇದೆ. ಸಬ್ಜಿ ಅಂತ ಇದೆ. ಓಕೆ ಪಾರ್ಕ್ ಇಲ್ಲೇ ಹಾಕ್ಬಿಡಲ್ಲ? ಓಕೆ, ಥ್ಯಾಂಕ್ ಯು. ಹಾಯ್ ಸುಶೀಲ್ ಅವರೇ. ಹಾಂ, ಆರಾಮ್. ವ್ಯಾಕ್ಸಿನೇಷನ್ ಆಯಿತು. ನೋಡಿ ಯಾರು ಸಿಕ್ಕಿದ್ದಾರೆ. ನಿಮ್ಮ ಹೆಸರು ಗೊತ್ತಾಗಿಲ್ಲ. ಡ್ಯೂಗಿರಿ ಅವರು ಶ್ರೀಹರಿ ಅವ್ರು ಸಿಕ್ಕಿದ್ದಾರೆ ಇಲ್ಲಿ. ಹೇಗಿತ್ತು ಎಕ್ಸ್ಪೀರಿಯೆನ್ಸು? ನಾನು ಇಲ್ಲಿ ಬಂದಾಗ ಕೊಂಡೆ ಫುಲ್ಲು ಖಾಲಿ ಇರುತ್ತೆ, ಜನನೇ ಇರಲ್ಲ ಅಂತ. ಇಲ್ಲಿ ನೋಡಿದ್ರೆ ಸೀನೇ ಬೇರೆ. ಸೇಮ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೆಂಗಿರ್ತಾರೋ ಹಂಗಿದ್ದಾರೆ, ನೋಡ್ಬೋದು. ಎಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲ, ಏನೂ ಇಲ್ಲ. ಸೊ ಸರ್ಪ್ರೈಸಿಂಗ್ ಇದು ನನಗೆ. ಅದೇ ಆ್ಯಕ್ಚುಲಿ ನಾನು ಫುಲ್ಲು ಡೀಸೆಂಟಾಗಿ ಚೇರ್ಸಲ್ಲಿ ದೂರ ಕೂತ್ಕೊಂತಾರೆ ಅಂದ್ಕೊಂಡೆ, ಬಟ್ ನೀವು ನೋಡಿ ಅಲ್ಲಿಂದ ಫುಲ್ಲು ಜನ ನಿಂತಿದ್ದಾರೆ. ಇಲ್ಲೊಂದು 2 ಹತ್ರ ಮಾತ್ರ ಆಗ್ತಾ ಇದ್ದಾರೆ. ಪೀಸ್. ಸೊ ಈಗ ವ್ಯಾಕ್ಸಿನೇಷನ್ ಎಲ್ಲ ಮುಗೀತು. ನೈಸ್ ಮೀಟಿಂಗ್ ಬ್ರೋ, ಸಿಗೋಣ ಬೇಗ. ಶೋರ್ ಬಾಯ್. ಐ ಮಸ್ಟ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ಸುಶ್ವಿನ್. ಇಂಥ ಟೈಮಲ್ಲಿ ಒಂದು ಸ್ವಲ್ಪ ಅರೇಂಜ್ ಮಾಡಿಕೊಟ್ರು ಸದ್ಯ.
ಸೊ ನೀವು ಅಷ್ಟೇ ನೋಡ್ತಿರೋರು, ಡೋಂಟ್ ಟೇಕ್ ಇಟ್ ಲೈಟ್ಲಿ ವ್ಯಾಕ್ಸಿನ್ ಅನ್ನೋದನ್ನು. ಸೊ ಎಲ್ಲರೂ ವ್ಯಾಕ್ಸಿನ್ ತೊಗೊಳೋಕ್ಕೆ ಪ್ರಯತ್ನ ಪಡಿ. ಫ್ರೀಗೆ ಸಿಗದಿದ್ದರೆ ಪೇಯ್ಡನ್ನು ಸಿಕ್ಕರೂ ಸಹ ನೀವು ಪೇಯ್ಡನ್ನು ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಆಗಲ್ಲ. ನಾನು ಇವತ್ತು ಹಾಕ್ಸ್ಕೊಂಡಿರೋದ್ರಿಂದ ಇನ್ನೊಂದು 2 ದಿನ ವೆಯ್ಟ್ ಮಾಡ್ತೀನಿ, ಸೊ ದಟ್ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಏನು ಎಫೆಕ್ಟ್ ಆಗುತ್ತೆ. ಮೈಲ್ಡ್ ಸಿಮ್ಟಮ್ಸ್ ಏನೋ ಬರುತ್ತಂತೆ, ಅಂದೆ ಮೀನ್ಸ್ ಹೆಡ್ ಏಕ್ ಥರ, ಇಲ್ಲ ಅಂದರೆ ಸ್ವಲ್ಪ ಜ್ವರ ಥರ. ಸೊ ಲೆಟ್ಸ್ ವೆಯ್ಟ್. ಇನ್ನು 1-2 ದಿನದಲ್ಲಿ, ಇಲ್ಲ ಅಂದರೆ ನಾಳೆಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಏನಾಗುತ್ತೆ ಅಂತ. ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ವ್ಯಾಕ್ಸಿನ್ ಆಗಿಸ್ಕೊಂಡಿದ್ದ ತಕ್ಷಣ ಏನೆಲ್ಲ ಕಾಮನ್ ಸಿಮ್ಟಮ್ಸ್ ಆಗುತ್ತೆ ಅಂತ. ಸೊ ಭಯ ಬೀಳೋ ಅವಶ್ಯಕತೆ ಇರಲ್ಲ. ಸೊ ಕೀಪ್ ವಾಚಿಂಗ್ ದಿಸ್ ವ್ಲಾಗ್ ಟಿಲ್ ದ ಎಂಡ್. Few moments later. ಸೊ ಈಗ ಟೈಮ್ ಬಂದುಬಿಟ್ಟು ಇನ್ನೇನು 11 o'clock ಆಗ್ತಾಯಿದೆ ನೋಡಿ, ಕಾಣುತ್ತೆ ಅನಿಸುತ್ತೆ. ಸ್ವಲ್ಪ ಇಲ್ಲೊಂದು ಸ್ವಲ್ಪ ಪೇಯ್ನ್ ಇದೆ ಅಷ್ಟೇ ಸಂಜೆಯಿಂದ, ಬಟ್ ನನಗೇನು ಆ ಥರ ಸುಸ್ತು, ತಲೆನೋವು, ಜ್ವರ ಏನೋ ಆಗಿಲ್ಲ ಅಂದ್ಕೊಳ್ಳಂಗೆ, ಆಗೋದು ಬೇಡ. ಸೊ ಇದು ಈ ರಾತ್ರಿ ಅಪ್ಡೇಟ್. ಆ್ಯಂಡ್ ಇನ್ನೊಂದು ನೋಡ್ತೀನಿ ಬೆಳಿಗ್ಗೆವರೆಗೂ ಇದು ಪೇಯ್ನ್ ಹೇಗಿರುತ್ತೆ ಅಂತ. ಆ್ಯಂಡ್ ದೆನ್ ಜ್ವರ ಬರುತ್ತೆ ಇಲ್ಲ ಅಂದರೆ ತಲೆನೋವು ಬರುತ್ತೆ ಅನ್ನೋದು ಅಪ್ಡೇಟ್ ಮಾಡ್ತೀನಿ. ಸೊ ಲೆಟ್ಸ್ ವೆಯ್ಟ್ ಟಿಲ್ ದ ಎಂಡ್ ಆಫ್ ದಿಸ್ ವಿಡಿಯೋ. The next day. ಸೊ ವೆರಿ ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಈಗ 11:45 ಆಗಿದೆ, ನೀವು ನೋಡ್ಬೋದು. ರಾತ್ರಿಯಿಂದ ಏನು ಅಷ್ಟೊಂದು ನನಗೇನು ಯಾವುದೇ ಥರ ಫೀವರ್ ಆಗಲಿ ಹೆಡ್ಡೇಕ್ ಆಗಲಿ ಏನೂ ಆಗಲಿಲ್ಲ. ರಾತ್ರಿಯಿಂದ ಸ್ವಲ್ಪ ಇಲ್ಲಿ ಹಾಕಿರೋ ಹತ್ರ ಮಾತ್ರ ಪೇಯ್ನ್ ಇದೆ, ಬಿಟ್ಟರೆ ಇನ್ನು ಜ್ವರ ಆಗಲಿ ತಲೆನೋವಾಗಲಿ ಇನ್ನು ಏನೂ ಬರಲಿಲ್ಲ. ಸೊ ಕೂಲಾಗೇ ಇದ್ದೀನಿ. ಆ್ಯಂಡ್ ಎಲ್ಲ ಭಾಳಷ್ಟು ಜನ ಸಜೆಸ್ಟ್ ಮಾಡಿದ್ರಿ ಸ್ವಲ್ಪ ನೈಟ್ ಟೇಕ್ ಕೇರ್ ಮಾಡಿ ಡೋಲೋ ಹಾಕ್ಕೊಳ್ಳಿ, ಸೊ ದಟ್ ಸ್ವಲ್ಪ ಬಾಡಿ ಪೇಯ್ನ್ ಏನಾದ್ರು ಬಂದರೆ ಕಮ್ಮಿ ಆಗುತ್ತೆ ಅಂತ. ಬಟ್ ಪೀಸ್ ಆ ಥರದ್ದೇನೂ ಆಗಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಇಮ್ಯುನಿಟಿ ಆ್ಯಂಡ್ ದೆನ್ ಬಾಡಿ ಟು ಬಾಡಿ ಚೇಂಜ್ ಆಗುತ್ತೆ. ಕೆಲವೊಬ್ರಿಗೆ ಜ್ವರ ಬರ್ಬೋದು, ಇಲ್ಲಾಂದರೆ ತಲೆನೋವು ಸ್ಲೈಟಾಗಿ ಬರ್ಬೋದು, ಬಟ್ ಒಂದೇ ದಿನದಲ್ಲಿ ಹೋಗುತ್ತೆ. ಸೊ ನೀವು ಅಷ್ಟೇ ಅಕಸ್ಮಾತಾಗಿ ತೊಗೊಂಡ್ರು ಯು ಬಿ ರೆಡಿ ವಿತ್ ಆಲ್ ದ ಮೆಡಿಸಿನ್ ಮನೇಲಿ ಇಟ್ಕೊಂಡಿರಿ. ಸೊ ದಟ್ ಏನಾರ ನಿಮಗೆ ಬಾಡಿ ಪೇಯ್ನ್ ಇಲ್ಲ ಅಂದರೆ ಫೀವರ್ ಏನಾರ ಆ ಥರ ಬಂದರೆ ನಿಮಗೆ ಒಂದು ಟ್ಯಾಬ್ಲೆಟ್ ತೊಗೊಂಡಿದ ತಕ್ಷಣ ಸರಿ ಹೋಗುತ್ತೆ. ಅದಕ್ಕೆ ಪ್ಯಾನಿಕ್ ಬೀಳಬೇಡಿ, ಅಯ್ಯೋ ಏನೋ ಆಗ್ತಾಯಿದೆ ನನಗೆ. ಆ್ಯಂಡ್ ಭಾಳಷ್ಟು ಮಿಸ್ಕನ್ಸೆಪ್ಷನ್ಸ್ ಇದೆ, ವ್ಯಾಕ್ಸಿನ್ ತೊಗೊಂಡಿದ ತಕ್ಷಣ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ. ಸೊ ನಥಿಂಗ್ ಟು ವರಿ, ಧೈರ್ಯವಾಗಿ ಎಲ್ಲರೂ ವ್ಯಾಕ್ಸಿನ್ ತಗೋಬೋದು. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ದೆನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಂತೋಷ್ ಗೌಡ. ಸೊ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.